ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ 2025ನೇ ವರ್ಷ ಇತಿಹಾಸದಲ್ಲೇ ದಾಖಲೆ ಬರೆದ ವರ್ಷವಾಗಿದೆ. ಭಾರತ ಸರ್ಕಾರದ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ DAC DRDO ಅಭಿವೃದ್ಧಿಪಡಿಸಿದ ಹಲವಾರು ಅತ್ಯಾಧುನಿಕ ವ್ಯವಸ್ಥೆಗಳಿಗೆ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಅಂದರೆ AON ಅನ್ನು ಮಂಜೂರು ಮಾಡಿದೆ. ಅದರಲ್ಲೇ ಬಹಳ ಮುಖ್ಯವಾದದ್ದು ಭಾರತೀಯ ವಾಯುಪಡೆಯ Mi-17 V5 ಹೆಲಿಕಾಪ್ಟರ್ಗಳಿಗೆ DRDO ಅಭಿವೃದ್ಧಿಪಡಿಸಿದ ಸ್ವದೇಶಿ ಇಂಡಿಜಿನಸ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್. ಒಟ್ಟಾರೆ 2025ರಲ್ಲಿ ಸುಮಾರು 1.30 ಲಕ್ಷ ಕೋಟಿ ಮೌಲ್ಯದ 22 AONಗಳನ್ನು ಮಂಜೂರಾಗಿವೆ. ಇದು ಒಂದೇ ವರ್ಷದಲ್ಲಿ ನೀಡಲಾದ ಅತಿದೊಡ್ಡ AON ಪ್ರಮಾಣ ಎನ್ನುವುದು ವಿಶೇಷವಾಗಿದೆ. DRDOದ 68ನೇ ಸ್ಥಾಪನೆ ದಿನಾಚರಣೆಯ ವೇಳೆ DRDOದ ಅಧ್ಯಕ್ಷರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ರವರು ಈ ಸಾಧನೆಯನ್ನು ಉಲ್ಲೇಖಿಸಿ ಇದನ್ನು ಆತ್ಮನಿರ್ಭರ ಭಾರತದ ದೃಷ್ಟಿಕೋನದಲ್ಲಿ ಒಂದು ಕ್ವಾಂಟಮ್ ಜಂಪ್ ಎಂದು ವಿವರಿಸಿದರು. ಈ AONಗಳಲ್ಲಿ ಒಳಗೊಂಡಿರುವ ಪ್ರಮುಖ ವ್ಯವಸ್ಥೆಗಳು ಎಂದರೆ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ಸ್, ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಸ್ ಮತ್ತು ವಿಶೇಷವಾಗಿ Mi-17 V5 ಹೆಲಿಕಾಪ್ಟರ್ಗಳಿಗಾಗಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್. ಈ EW ಸೂಟ್ಗಳಲ್ಲಿ ಭಾರತೀಯ ಕೈಗಾರಿಕೆಗಳೇ ಉತ್ಪಾದನೆ ಮಾಡಲಿವೆ. ಈ ಅಪ್ಗ್ರೇಡ್ನ ಪ್ರಯಾಣ ಇಂದಿನದಲ್ಲ, 2023ರಲ್ಲೇ ಇದು ಆರಂಭವಾಗಿತ್ತು. ಅಂದು DAC ಬೈ ಇಂಡಿಯನ್ IDDM ಕ್ಯಾಟಗರಿಯಲ್ಲಿ Mi-17 V5 ಹೆಲಿಕಾಪ್ಟರ್ಗಳಿಗೆ ಇಂಡಿಜಿನಿಯಸ್ EW ಸೂಟ್ ಅಳವಡಿಕೆಗೆ ಮೊದಲ AON ಅನ್ನು ನೀಡಿತ್ತು. ಅದರ ಫಲವಾಗಿ ಏಪ್ರಿಲ್ 2025ರಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಜೊತೆ 2385 ಕೋಟಿ ರು ಮೌಲ್ಯದ ಒಪ್ಪಂದಕ್ಕೆ ಸಹಿ ಮಾಡಲಾಗಿತ್ತು. ಈ ಒಪ್ಪಂದದಲ್ಲಿ ಒಳಗೊಂಡಿರುವುದು EW ಸೂಟ್ಸ್ಗಳ ಪೂರೈಕೆ, ಮಾಡಿಫಿಕೇಷನ್ ಕಿಟ್ಸ್, ಇನ್ಸ್ಟಾಲೇಷನ್ ಸಪೋರ್ಟ್. ಈ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟನ್ನು DRDOದ ಸೆಂಟರ್ ಫಾರ್ ಏರ್ಬಾರ್ನೆ ಸಿಸ್ಟಮ್ ಆ್ಯಂಡ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಕಂಬ್ಯಾಟ್ ಸಿಸ್ಟಮ್ಸ್ CASDIC ಅಭಿವೃದ್ಧಿಪಡಿಸಿದೆ. ಈ ಸಿಸ್ಟಮ್ನ ಪ್ರಮುಖ ಅಂಶಗಳು ರೆಡಾರ್ ವಾರ್ನಿಂಗ್ ರಿಸೀವರ್ RWR, ಶತ್ರು ರೆಡಾರ್ಗಳಿಂದ ಬರುತ್ತಿರುವ ಬೆದರಿಕೆಗಳನ್ನು ಗುರುತಿಸಿ ಪೈಲಟ್ಗೆ ಮುಂಚಿತ ಎಚ್ಚರಿಕೆಯನ್ನು ನೀಡುತ್ತದೆ. ಮಿಸೈಲ್ ಅಪ್ರೋಚ್ ವಾರ್ನಿಂಗ್ ಸಿಸ್ಟಮ್ MAWS, ಇನ್ಫ್ರಾರೆಡ್ ಮತ್ತು ಅಡ್ವಾನ್ಸ್ಡ್ ಸೆನ್ಸಾರ್ಗಳ ಮೂಲಕ ಬರುತ್ತಿರುವ ಮಿಸೈಲ್ ಬಗ್ಗೆ ತಕ್ಷಣವೇ ಮಾಹಿತಿಯನ್ನು ನೀಡುತ್ತದೆ. ಕೌಂಟರ್ ಮೆಷರ್ ಡಿಸ್ಪೆನ್ಸಿಂಗ್ ಸಿಸ್ಟಮ್ CMDS, ಸ್ವಯಂಚಾಲಿತವಾಗಿ ಚಾಫ್ ಮತ್ತು ಫ್ಲೇರ್ಸ್ ಅನ್ನು ಬಿಡುವ ಮೂಲಕ ಶತ್ರು ಮಿಸೈಲ್ಗಳನ್ನು ದಾರಿ ತಪ್ಪಿಸುತ್ತದೆ. ಈ ಸಂಪೂರ್ಣ ವ್ಯವಸ್ಥೆಯಲ್ಲಿ 90%ಕ್ಕಿಂತ ಹೆಚ್ಚು ಇಂಡಿಜಿನಿಯಸ್ ಕಂಟೆಂಟ್ಗಳನ್ನು ಅಳವಡಿಸಲಾಗಿದೆ. ಈ ಅಪ್ಗ್ರೇಡ್ನಿಂದ Mi-17 V5 ಹೆಲಿಕಾಪ್ಟರ್ಗಳ ಸರ್ವೈವಬಿಲಿಟಿ ಬಹಳ ಮಟ್ಟಿಗೆ ಹೆಚ್ಚಾಗಲಿದೆ. ಇದರಿಂದ ಸೇನಾ ಪಡೆಗಳ ಸಾಗಣೆ, ವಿಪತ್ತುಗಳ ನಿರ್ವಹಣೆ, ಹೈ ಆಲ್ಟಿಟ್ಯೂಡ್ ಆಪರೇಷನ್ಗಳಿಗೆ ಅತಿ ಅಪಾಯಕಾರಿ ವಾತಾವರಣದಲ್ಲೂ ಹೆಚ್ಚು ಸುರಕ್ಷಿತವಾಗಲಿದೆ. Mi-17 V5 ಹೆಲಿಕಾಪ್ಟರ್ಗಳು 2012ರಿಂದ ಭಾರತೀಯ ವಾಯುಪಡೆಯ ಸೇವೆಯಲ್ಲಿ ಇವೆ. ಇಂದಿಗೂ 150ಕ್ಕೂ ಹೆಚ್ಚು Mi-17 V5 ಹೆಲಿಕಾಪ್ಟರ್ಗಳು ಭಾರತೀಯ ವಾಯುಪಡೆಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಈ ರಷ್ಯನ್ ಮೂಲದ ಮೀಡಿಯಂ ಲಿಫ್ಟ್ ಹೆಲಿಕಾಪ್ಟರ್ಸ್ ಸೈನಿಕರ ಸಾಗಣೆ, ಸರಕು ಸಾಗಣೆ, VVIP ಮಿಷನ್ಗಳು ಎಲ್ಲಕ್ಕೂ
ಇವು ಉಪಯುಕ್ತವಾಗಿವೆ. ವಿಶೇಷವಾಗಿ ಸಿಯಾಚಿನ್ ಮತ್ತು ಲಡಾಖ್ನಂತಹ ಕಠಿಣ ಪ್ರದೇಶಗಳಲ್ಲಿ ಇವು ಭಾರತೀಯ ವಾಯುಪಡೆಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಇಂದಿನ ಯುದ್ಧಭೂಮಿಯಲ್ಲಿ ರೆಡಾರ್ ಗೈಡೆಡ್ ಮತ್ತು ಇನ್ಫ್ರಾರೆಡ್ ಮಿಸೈಲ್ಸ್ಗಳು ಹೆಚ್ಚುತ್ತಿರುವುದರಿಂದ ಮಾಡರ್ನ್ ಸೆಲ್ಫ್ ಪ್ರೊಟೆಕ್ಷನ್ ಸಿಸ್ಟಮ್ಸ್ಗಳು ಈ ಹೆಲಿಕಾಪ್ಟರ್ಗೆ ಅವಶ್ಯಕವಾಗಿತ್ತು. ಈ DRDO EW ಸೂಟ್ ಈ ಎಲ್ಲ ಕೊರತೆಗಳನ್ನು ಫಾರಿನ್ ಅಪ್ಗ್ರೇಡ್ಸ್ಗಳ ಮೇಲೆ ಅವಲಂಬನೆ ಇಲ್ಲದೆ ಪರಿಹಾರ ಮಾಡುತ್ತಿದೆ. ಇದರಿಂದ ಸಪ್ಲೈ ಚೈನ್ ವಲ್ನರಬಿಲಿಟಿ ಕಡಿಮೆಯಾಗುತ್ತದೆ. ಜಿಯೋಪಾಲಿಟಿಕಲ್ ಟೆನ್ಷನ್ಸ್ಗಳ ನಡುವೆಯೂ ಆಪರೇಷನಲ್ ರೆಡಿನೆಸ್ ಹೆಚ್ಚಳವಾಗಲಿದೆ. BEL ಅನ್ನು ಪ್ರೊಡಕ್ಷನ್ ಪಾರ್ಟ್ನರ್ ಆಗಿ ಹೊಂದಿರುವುದರಿಂದ ದೇಶೀಯ ಎಲೆಕ್ಟ್ರಾನಿಕ್ ಸೆಕ್ಟರ್ಗಳನ್ನು ಬಲಪಡಿಸುತ್ತದೆ. MSMEಗಳಿಗೆ ಅವಕಾಶ ದೊರೆಯುತ್ತದೆ, ಉದ್ಯೋಗ ಸೃಷ್ಟಿಯಾಗುತ್ತದೆ ಹಾಗೂ ತಾಂತ್ರಿಕ ಪರಿಣತಿ ವೃದ್ಧಿಯಾಗುತ್ತದೆ. 2025ರಲ್ಲಿ ನೀಡಲಾದ AONಗಳು ಮತ್ತು ಇದಾಗಲೇ ಸಹಿ ಹಾಕಿರುವ 26,000 ಕೋಟಿ ಮೌಲ್ಯದ 11 ಒಪ್ಪಂದಗಳು, ಅದರಲ್ಲೂ ನಾಗ್ ಮಿಸೈಲ್ಸ್, ಪಿನಾಕ ಮ್ಯುನಿಷನ್ಸ್ ಇವೆಲ್ಲವೂ DRDO ಮೇಲಿನ ಸರ್ಕಾರದ ಭರವಸೆಯನ್ನು ಸ್ಪಷ್ಟಪಡಿಸುತ್ತವೆ. Mi-17 V5 EW ಸೂಟ್ಗೆ ನೀಡಿದ ಇತ್ತೀಚಿನ ಅನುಮೋದನೆ ಫ್ಲೀಟ್ ವೈಡ್ ರೋಲ್ಔಟ್ ಆಗಲು ಸುಗಮವಾಗಲು ದೊಡ್ಡ ಪ್ರಮಾಣದಲ್ಲಿ ಪ್ರೊಕ್ಯೂರ್ಮೆಂಟ್ಗೆ ಮಾರ್ಗವನ್ನು ಸಿದ್ಧಪಡಿಸುತ್ತದೆ. ಇದರಿಂದ Mi-17 V5 ಹೆಲಿಕಾಪ್ಟರ್ಗಳ ಆಪರೇಷನಲ್ ಲೈಫ್ 2040ರ ದಶಕದವರೆಗೆ ವಿಸ್ತರಿಸುವ ಸಾಧ್ಯತೆ ಕೂಡ ಇದೆ. ಪ್ರಾದೇಶಿಕ ಶತ್ರುಗಳ ರಾಷ್ಟ್ರಗಳು ತಮ್ಮ ಏರ್ ಡಿಫೆನ್ಸ್ ಸಿಸ್ಟಮನ್ನು ಅಪ್ಗ್ರೇಡ್ ಮಾಡುತ್ತಿರುವಾಗ ಈ ಇಂಡಿಜಿನಸ್ EW ಸೂಟ್ ಭಾರತೀಯ ವಾಯುಪಡೆಗೆ ಹೆಚ್ಚಿನ ರೆಸಿಲಿಯನ್ಸ್ ಅನ್ನು ನೀಡುತ್ತದೆ. ಇದರಿಂದ Mi-17 V5 ಹೆಲಿಕಾಪ್ಟರ್ಗಳು ಶತ್ರು ಪ್ರದೇಶದ ಒಳಗೆಯೇ ಹೆಚ್ಚು ಆಳವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ಇದು ಭಾರತ ಹೇಗೆ ಇಂಪೋರ್ಟೆಡ್ ಪ್ಲಾಟ್ಫಾರ್ಮ್ಗಳನ್ನು ಇಂಡಿಜಿನಸ್ ಇನೋವೇಷನ್ಗಳ ಮೂಲಕ ಹೈಬ್ರಿಡ್ ಪವರ್ ಹೌಸ್ ಆಗಿ ಪರಿವರ್ತನೆ ಮಾಡುತ್ತಿದೆ ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.